ಇನ್ನು ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರುವ ಬೆನ್ನಲ್ಲೇ ಪಕ್ಷಾಂತರ ಪರ್ವ ಕೂಡ ಜೋರಾಗಿದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅವರ ಪಕ್ಷದಲ್ಲಿಯೇ ಕೆಲ ಮುಖಂಡರು ಹಾಗೂ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಕೆಲ ಮುಖಂಡರು ಪಕ್ಷ ಬಿಟ್ಟುಬಿಡ್ತಾ ಇದ್ದಾರೆ. ಇವತ್ತು ಕೂಡ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜೆಡಿಎಸ್ ಅನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡ್ರು. ಪಕ್ಷ ಸೇರಿಕೊಂಡಾದ ಮೇಲೆ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ರೈತರ ಹೆಸರಲ್ಲಿದ್ದಂಥ ಪಕ್ಷವನ್ನು ಈಗ ಬಿಜೆಪಿಗೆ ಈಗ ಸರೆಂಡರ್ ಮಾಡಿಬಿಟ್ಟಿದ್ದಾರೆ. ಇವರು ಮುಂದೆ ಈ ಪಕ್ಷ ಇರುತ್ತೋ ಇಲ್ವೋ ಅದೇ ಗ್ಯಾರಂಟಿ ಇಲ್ಲ, ಇವರನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಬಚ್ಚೇಗೌಡರು ಮಾತನಾಡಿ ಬಿಜೆಪಿ ಜೊತೆ ಮೈತ್ರಿ ಬೇಡ ಬೇಡ ಅಂತ ಎಷ್ಟು ಬಡ್ಕೊಂಡ್ವಿ ನಾವು, ಆದರೂ ಈ ಕೋವಿಡ್ ಕಳ್ಳನಿಗೆ ಜೆಡಿಎಸ್ ಸಪೋರ್ಟ್ ಮಾಡಿಬಿಡ್ತು ಅಂತ ಹೇಳಿದ್ರೆ ಇನ್ನೇನು ಹೇಳೋಣ ಇದಕ್ಕೆ ಅಂತ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಸರ್ಕಾರ ತೆಗೆದವರ ಜೊತೆಗೇನೆ ಇವರು ಹೋಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಸವಾಸ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗಿಲ್ಲ. ಅವ್ರ ಪಾರ್ಟಿನ ಅವರು ಉಳಿಸ್ಕೋಬಹುದಾಗಿತ್ತು. ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ಹೋದ್ ಬಾರಿ ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ನಾವು 9 ಸೀಟ್ ಕೊಟ್ಟಿದ್ವಿ ಜನತಾ ದಳದವ್ರಿಗೆ, ಜೆಡಿಎಸ್ ವರ್ಗ. ಈ ಸತಿ ಸಿಕ್ಕಿರೋದು ಎಷ್ಟು? 3 ಸೀಟು. ಅದು ಯಾವುದು? ಒಂದು ಮಂಡ್ಯ, ಒಂದು ಹಾಸನ. ಆಮೇಲೆ ಅವರು ಗುಟೂರ್ ಅಂತ ಗಲಾಟೆ ಮಾಡಿದ್ದಕ್ಕೆ ಕೋಲಾರ ಒಂದು ಬಿಟ್ಕೊಟ್ಟವ್ರೆ. ಅಷ್ಟೇ ಅವ್ರಿಗೆ ಸಿಕ್ಕಿರೋದು. ಒಂದ್ ಕಡೆ ಅವರು ಮೊಮ್ಮಗನ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಮಗ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಅಳಿಯ ಕ್ಯಾಂಡಿಡೇಟು. ಮೂವರಿಗೆ ಜನತಾದಳ ಎಸ್ ಅಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಇಲ್ಲಿ ಮಂಜುನಾಥ್, ಅಲ್ಲಿ ಕುಮಾರಣ್ಣವರು, ಅಲ್ಲಿ ಅವ್ರ ಮೊಮ್ಮಗನು ಕ್ಯಾಂಡಿಡೇಟ್. ತಾವೆಲ್ಲ ಬರಬೇಕು. ನಿನ್ನೆಯಿಂದ ಎಲ್ಲೆಲ್ಲೋ ಇದ್ದರು ಚುರುಕಾಗ್ಬಿಟ್ಟವ್ರೆ. ಪಿಳ್ಳಪ್ಪನವ್ರ ಫೋಟೋ ಹಿಡ್ಕೊಂಡು ಹೋಗ್ತೀನಿ ಅಂತ ಹೊರಟಿದ್ದಾರೆ. ಅವೆಲ್ಲ ಗಿಮಿಕ್ಗಳು ನಡೆಯಲ್ಲ. ಪಿಳ್ಳಪ್ಪನವ್ರಿಗೆ ಚೂರಿ ಆಗ್ತದೆ. 94 ಟಿಕೆಟ್ ಕೊಡ್ಲಿಲ್ಲ. ಒಬ್ಬ ಇಂಡಿಪೆಂಡೆಂಟ್ ಹುಡುಗನನ್ನ ನಿಲ್ಲಿಸಿ ದೇವೇಗೌಡರ ಸೆಟ್ ಹೊಡೆದು ಅವತ್ತು 2094ರಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬಂದಂತ ಕುಟುಂಬ ನಮ್ದು. ಈ ಬಾರಿ ರಕ್ಷಾರಾಮಯ್ಯನ ಗೆಲ್ಸೇ ತೀರ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ತಾ ನಾವು ಇವತ್ತು ನೀವೆಲ್ಲರ ಸಮ್ಮುಖದಲ್ಲಿ ಸೇರ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ, ಒಂದು ಬದಲಾವಣೆಯ ಗಾಳಿ. ನಾನೇನು ಹೇಳಬೇಕಾಗಿಲ್ಲ. ಈಗ ಬಿಜೆಪಿಯವರು ಗೆಲ್ಲಕ್ ಆಗಲ್ಲ ಅಂತಾನೆ ಸುಮಾರು 12-13 ಸೀಟನ್ನು ಅವರು ಬದಲಾವಣೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು. ಎಂತ ವಿಪರ್ಯಾಸ ನೋಡಿ. ಯಾರು ಕುಮಾರಸ್ವಾಮಿ ಸರ್ಕಾರನ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ತನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ.